ಸಮಾನವಾಗಿ ಹಂಚ್ಕೊಳ್ತಾ ಇದ್ರೆ ಸ್ವಾಮಿ ನಿನಗೆ ಇದಕ್ಕೆ ಯಜಮಾನಿಯಾಗು ಅಂತೇಳಿ ಇನ್ನ ಕೊಡ್ತಾನೆ ಇರ್ತಾನೆ. ಹೇಗೆ ಅಂತಂದ್ರೆ, ಈಗ ಬಾವಿಯಲ್ಲಿ ನೀರಿರುತ್ತೆ, ಆ ನೀರನ್ನ ನಾವು ಉಪಯೋಗಿಸ್ತಾ ಇದ್ರೆ ಮತ್ತೆ ಬರ್ತಾನೆ ಇರುತ್ತೆ. ಅದೇ ರೀತಿ ನಮ್ಮ ಹತ್ರ ಏನಾದ್ರೂ ಇದೆ ಅಂತಂದ್ರೆ ಸಮಾಜದಲ್ಲಿ ಸಮಾನವಾಗಿ ಹಂಚ್ಕೋಬೇಕು. ಹಂಚ್ಕೊಂಡಾಗ ನಮ್ಗೆ ಇನ್ನ ನೀನ್ ಇದಕ್ಕೆ ಯಜಮಾನಿ ಆಗು ಅಂತೇಳಿ ಸ್ವಾಮಿ ಕೊಡ್ತಾನೆ ಇರ್ತಾನೆ. ದುರ್ಯೋಧನನು ನವಕಂಡಲ ಅಧಿಪತಿ ಅವನು. ಅಂದ್ರೆ 9 ರಾಜ್ಯಗಳಿಂದ ಕೂಡ ರಾಜ್ಯರು ಬಂದು ಇವನಿಗೆ ಟ್ಯಾಕ್ಸ್ ಅನ್ನ ಕಟ್ತಿದ್ರು. ಅವನು ರಾಜರಿಗೆ ರಾಜ, ಅಂದ್ರೆ ರಾಜ ಅಂತ ಅಂತೀವಿ ನಾವು ಯಾರನ್ನ, ದುರ್ಯೋಧನನ್ನ. ಅಷ್ಟೊಂದು ಆಸ್ತಿ ಪಾಸ್ತಿಗಳಿದ್ರು ಕೂಡ ಏನಾದ್ರೂ ಹೆಸರು ಮಾಡದ್ನ, ಏನು ಮಾಡ್ಲಿಲ್ಲ. ಕೊನೆಗೆ ಅವನಿಗೆ ಕುಡಿಯೋದಿಕ್ಕೆ ಒಂದು ಲೋಟ ನೀರು ಕೂಡ ಯಾರು ಕೊಡ್ಲಿಲ್ಲ. ಆದ್ರೆ ನೋಡಿ, ನಮ್ಗೆ ಕರ್ಣನಿಗೆ ಏನು ಆಸ್ತಿ ಪಾಸ್ತಿಗಳಿರ್ಲಿಲ್ಲ. ಏನೋ ಆವಾಗ ಸಭೆಯಲ್ಲಿ ಅವನಿಗೆ ಅವಹೇಳನೆ ಮಾಡಿದ್ರು ಅಂತೇಳಿ, ನೀನು ಈ ರಾಜ್ಯಕ್ಕೆ ನೀನು ರಾಜ ಆಗು ಅಂತೇಳಿ ಸುಮ್ನೆ ರಾಜನಾಗು ಅಂತ ಮಾಡಿದ್ದಷ್ಟೇ. ಅವರು ಹೆಸರಿಗೆ ಮಾಡಿದ್ದಷ್ಟೇ. ಇನ್ನೇನು ಆತನಿಗೆ ಬೇಕಾಗಿರೋ ರೀತಿಯಲ್ಲಿ ಏನು ಇರ್ಲಿಲ್ಲ ಅಲ್ಲಿ. ಸುಮ್ನೆ ಒಂದ್ ಹೆಸರಿಗೆ ನೀನ್ ಇದಕ್ಕೆ ರಾಜ ಆಗು ಅಂತೇಳಿ ಮಾಡಿದ್ರಷ್ಟೇ ಬಿಟ್ರೆ ಕರ್ಣನಿಗೆ ಏನು ಇರ್ಲಿಲ್ಲ. ಸ್ವಂತ ಅನ್ನೋದು ಏನು ಇರ್ಲಿಲ್ಲ ಅವನಿಗೆ. ಆಸ್ತಿ ಪಾಸ್ತಿಗಳಿಗಾಗ್ಲಿ ಅಥವಾ ಯಾವುದೇ ಬೇರೆ ಪಿತ್ರಾರ್ಜಿಕ ಆಸ್ತಿಗಳಾಗ್ಲಿ ಏನು ಇರ್ಲಿಲ್ಲ ಆತನಿಗೆ. ಆದ್ರೆ ಕೂಡ ನಾವು ದಾನ ಶೂರಕರ್ಣ ಅಂತ ಕರಿತೀವಿ. ಏನು ಇಲ್ಲ ಆತನಿಗೆ, ಆದ್ರೂ ಕೂಡ ದಾನ ಶೂರಕರ್ಣ ಅಂತ ಕರಿತೀವಿ ನಾವು ಆತನನ್ನ, ಅಲ್ವಾ? ಅದು ನೋಡಿ ಎಷ್ಟು ವಿಪರ್ಯಾಸವೋ. ಎಲ್ಲ ಇದ್ರು ಕೂಡ ಏನು ಮಾಡ್ಕೊಂಡ್ಲಿಲ್ಲ. ಕೊನೆಗೆ ಒಂದು ಲೋಟ ನೀರು ಕೂಡ ಸಿಗ್ಲಿಲ್ಲ ಆತನಿಗೆ. ಅಂತಹ ಇಲ್ದೇ ಇರೋಂಥ ಚರಿತ್ರೆನ ಸೃಷ್ಟಿ ಮಾಡಿ ಸತ್ತ. ಮಾಮೂಲಿಯಾಗಿ ಸತ್ನ ದುರ್ಯೋಧನ? ಇಲ್ದೇ ಇರೋಂಥ ಚರಿತ್ರೆನ ಸೃಷ್ಟಿ ಮಾಡಿಕೊಂಡು ಅಕ್ಷೋಣಿಯ ಸೈನ್ಯಗಳನ್ನ ಸರ್ವನಾಶನ ಮಾಡಿ ಯುದ್ಧ ಭೂಮಿಯನ್ನ ಮಾರಣ ಭೂಮಿಯಾಗಿ ಮಾಡಿ ಕೊನೆಗೆ ಇಲ್ದೇ ಇರೋಂತಹ ಚರಿತ್ರೆಯನ್ನ ಸೃಷ್ಟಿ ಮಾಡ್ಕೊಂಡು ಸತ್ತ ದುರ್ಯೋಧನ. ಅದೇ ಕರ್ಣ, ದಾನ ವೀರ ಶೂರ ಕರ್ಣ ಅಂತ ಹೆಸರು ಬಂತು. ಏನೂ ಇಲ್ಲ ಆತನ ಹತ್ರ, ಆತನದು ಅನ್ನೋದು ಕಿಂಚಿತ್ತು ಇರ್ಲಿಲ್ಲ. ಆದ್ರೂ ಕೂಡ ದಾನವೀರ ಅಂತ ಹೆಸರು ಬಂತು ಅದನ್ನ. ನಾವು ಇದನ್ನ ನೋಡಿ ಕಲಿಬೇಕು. ಇದು ನಾವು ಇನ್ನೊಬ್ಬರನ್ನ ಅಪಹಾಸ್ಯ ಮಾಡುವಂಥದ್ದು, ಅವಹೇಳನ ಮಾಡುವಂಥದ್ದಲ್ಲ. ನಾವು ಇದನ್ನ ನೋಡಿ ಕಲಿಬೇಕು. ಏನು ಇಲ್ಲ ಅಂದ್ರೆ ಹೆಸರು ಮಾಡಬಹುದು, ಎಲ್ಲ ಇದ್ರೂ ಕೂಡ ಮಾಡಕ್ಕಾಗಲ್ಲ. ಯಾಕಂದ್ರೆ ಮನ್ಸಿದ್ದೆಯಾ ಮಾಡ್ಬೋದು, ಮನ್ಸಿಲ್ವಾ ಮಾಡಕ್ಕಾಗಲ್ಲ. ಮನ್ಸಿದ್ರೆ ಮಾಡ್ಬೋದು, ಮನ್ಸಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಅಷ್ಟೇ. ಇಲ್ಲಿ ನಮ್ಗೆ ಮಾಡಬೇಕು ಅಂತಂದ್ರೆ ಒಳ್ಳೆ ಕೆಲ್ಸಗಳನ್ನ ದುಡ್ಡು ಮತ್ತೆ ಇನ್ನೊಂದು ಏನೋ ಆಸ್ತಿ ಪಾಸ್ತಿಗಳ ಅವಶ್ಯಕತೆ ಇಲ್ಲ, ಮನ್ಸಿದ್ರೆ ಸಾಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಈ ಒಂದು ದೃಷ್ಟಾಂತದ ಮುಖಾಂತರ. ನೋಡಿ, ದುರ್ಯೋಧನು ರಾಜನಾದ್ರೂನು, ಎಷ್ಟೇ ರಾಜರಿಗೂ ರಾಜ ಆದ್ರೂ ಕೂಡ ಕೊನೆಗೆ ನಿಕೃಷ್ಟವಾದಂತ ಸಾವನ್ನ ಅಪ್ಪಿದ. ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಎಷ್ಟೇ ಇದ್ರೂ ಕೂಡ ಕೊನೆಗೆ ಒಂದು ಲೋಪದೋಷದಿಂದ ಅವರ ತಂದೆಯವರು ಧೃತರಾಷ್ಟ್ರನಾಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು, ಅವ್ರ ವಂಶದಲ್ಲಿ ಯಾರಿಗಾದ್ರೂ ಒಳ್ಳೆ ಹೆಸರು ಅನ್ನೋದು ಇದೆಯಾ? ಇಲ್ಲ. ಯಾಕಂದ್ರೆ ಒಂದೇ ಒಂದು ಲೋಪದೋಷದಿಂದ ಎಲ್ಲವೂ ಹೋಯ್ತು. ಎಲ್ಲವೂ ಹೋಗಿ ಕೊನೆಗೆ ಯಾರಿಗೂ ಒಳ್ಳೆ ಹೆಸರಿಲ್ಲದೆ ಚರಿತ್ರ ಹೀನರಾಗೋಯ್ತು ಒಂದೇ ಒಂದು ಲೋಪದೋಷದಿಂದ. ಆ ಲೋಪದೋಷವನ್ನ ಇವತ್ತಿಗೂ ನಾವು ಸುಮಾರು ಜನರಲ್ಲಿ ನೋಡ್ತೀವಿ. ರಾಜಕಾರಣಿಯಾಗಿರಬಹುದು ಅಥವಾ ಕೆಲವೊಂದು ಈ ಸರ್ಕಾರ
ಕಚೇರಿಗಳಲ್ಲಾಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಇವತ್ತು ನಾವು ನೋಡ್ತೀವಿ ದುರ್ಯೋಧನ ಅಂತ ಅವ್ರನ್ನ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವತ್ತಿಗೂ ಕೂಡ 4 ಜನಕ್ಕೆ ಸಹಾಯ ಆಗ್ಬೇಕು, ಸಮಾಜಕ್ಕೆ ಏನಾದ್ರೂ ಸಹಾಯ ಆಗ್ಬೇಕು ಅನ್ನೋ ಬುದ್ಧಿ ಇರೋದಿಲ್ಲ. ದುರ್ಯೋಧನ ಚರಿತ್ರೆನ ತಿಳ್ಕೊಂಡಿದ್ದೇವೆ, ಓದಿದ್ದೇವೆ, ಆದ್ರೂ ಕೂಡ ನಾವು ಅದನ್ನ ತಲೆಯಲ್ಲಿ ಇಟ್ಕೊಂಡೆ ನಾವು ಅದೇ ತರ ಇಲ್ಲಿ ಬಿಹೇವ್ ಮಾಡ್ತೀವಿ. ಏನಾದ್ರೂ ಒಂದು ಒಳ್ಳೆ ಹೆಸರು ಅನ್ನೋದು ಇದೆಯಾ? ಇಲ್ಲ. ನವಖಂಡ ಅಧಿಪತಿ, ನವಖಂಡಕ್ಕೆ ಅಧಿಪತಿ ದುರ್ಯೋಧನ. ಅವ್ರ ತಂದೆ ಧೃತರಾಷ್ಟ್ರ ಮಹಾನ್ ಬಲಶಾಲಿ, ವಿಕ್ರಮಶಾಲಿ ಮತ್ತೆ ಬುದ್ಧಿಶಾಲಿ. ಮಹಾನ್ ಬಲಶಾಲಿ ಮತ್ತೆ ಬುದ್ಧಿಶಾಲಿ ಕೂಡ. ಆದ್ರೂ ಕೂಡ ಆ ಲೋಭದೋಷದಿಂದ ಏನಾಯ್ತು, ಆ ದುರ್ಯೋಧನಿಗಾಗ್ಲಿ ಅವ್ರ ತಂದೆಯವ್ರಿಗಾಗ್ಲಿ ಅಣ್ಣ ತಮ್ಮಂದ್ರಿಗಾಗ್ಲಿ ಯಾರಿಗೂ ಒಳ್ಳೆ ಹೆಸರು ಇಲ್ದಂಗೆ ಚರಿತ್ರೆಯಲ್ಲಿ ಚರಿತ್ರೆಹೀನರಾದ್ರು. ಇದು ಗೊತ್ತಿದ್ರು ಕೂಡ ಇವತ್ತಿನ ದಿವಸ ಈ ರಾಜಕಾರಣಿಗಳು ನೋಡಿ, ಅವರು ಇಲ್ದೇ ಇರೋಂಥ ವಿದ್ವಾಂಸನ ಸೃಷ್ಟಿ ಮಾಡ್ತಾರೆ. ಅವರು ಸ್ವಾರ್ಥ ಬುದ್ಧಿಗೋಸ್ಕರ ಇತರರ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಕವಳಿಸ್ತಾರೆ. ಅವರು ಇತರ ದುಡ್ಡೆಲ್ಲ ದೋಚ್ತಾರೆ ಅವರು. ರಾಜಕಾರಣಿರೇ ಅಲ್ಲ, ತುಂಬಾ ನಾವು ಬೇರೆ ಬೇರೆ ಸರ್ಕಾರಿ ಸಂಘ ಕಚೇರಿಗಳಲ್ಲಿ ಆಗ್ಲಿ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಆಗ್ಲಿ ನಾವು ನೋಡ್ತಾನೆ ಇದ್ದೀವಿ. ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಅವನಿಗೆ ಕೊನೆಗೆ ಒಂದು ಲೋಟ ನೀರು ಇಳ್ದೆ ನಾಯಿ ಸವನ ಸತ್ತ. ಆ ಥರ ಬುದ್ಧಿ ನಮ್ಗೆ ಅವಶ್ಯಕತೆ ಇದೆಯಾ ಅನ್ನೋ ಕಿಂಚಿತ್ತು ಜ್ಞಾನ ಕೂಡ ಇಲ್ಲ. ಎಲ್ಲರೂ ವಿದ್ಯಾವಂತರು ಇವತ್ತಿನ ದಿವಸ ಎಲ್ಲ ಓದ್ಕೊಂಡಿದ್ದೇವೆ, ಎಜುಕೇಟೆಡ್ಸ್ ಎಲ್ಲ. ಆದ್ರೂ ನಮ್ಮ ಬಿಹೇವಿಯರ್ ಮತ್ತೆ ಆಟಿಟ್ಯೂಡ್ ಹೇಗಿದೆ? ಅವೈಜ್ಞಾನಿಕವಾಗಿ ನಾವು ನಡ್ಕೊಂತ ಇದೀವಿ ಇವತ್ತಿನ ದಿವಸ. ಈ ಕಡೆ ಆತ್ಮ ಅಭಿವೃದ್ಧಿಗೂ ಜಾಗ ಇಲ್ಲ, ಈ ಕಡೆ ಸಮಾಜಕ್ಕೂ ಏನು ಪ್ರಯೋಜನ ಇಲ್ಲ. ಇಂಥ ಬದುಕನ್ನ ತುಂಬಾ ಜನ ಬದುಕ್ತಾರೆ ಇವತ್ತಿನ ದಿವಸ. ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ಆದ್ರೂ ಕೂಡ ಆ ಕ್ಷಣಿಕ ಸುಖಕ್ಕೋಸ್ಕರ, ಆ ಕ್ಷಣಿಕ ನೆಮ್ಮದಿಗೋಸ್ಕರ ಇಲ್ಲದೆ ಇರುವಂತಹ ಸೃಷ್ಟಿಯಲ್ಲಿ ಇದನ್ನು ಸೃಷ್ಟಿ ಮಾಡ್ತಿದ್ದಾರೆ. ಆದ್ರೆ ಕರ್ಣನನ್ನ ಯಾರು ತಿಳ್ಕೊಂತಿಲ್ಲ. ಕರ್ಣನನ್ನ ತಿಳ್ಕೊಂಡಿದ್ದಿದ್ರೆ ಹೇಳ್ತೇವೆ ಅಷ್ಟೇ ನಾವು, ಆದ್ರೆ ಆ ಬುದ್ಧಿ ಬರ್ಬೇಕು ಅಂತ ಬಯಸೋದಿಲ್ಲ ನಾವು. ಕರ್ಣನನ್ನ ಹೇಳ್ತೇವೆ ಅಷ್ಟೇ ಬಿಟ್ರೆ ಆ ಬುದ್ಧಿ ಬರ್ಬೇಕು ಅಂತ ಬಯಸೋದಿಲ್ಲ. ಯಾಕಂದ್ರೆ ಕರ್ಣ ಏನು ಇಲ್ಲ, ಸುಮ್ನೆ ಏನೋ ಹೆಸರಿಗೆ ನಮ್ ಜೊತೆಲಿ ಇರು ಅಂತ ಹೇಳಿದ್ರೆ ಅಷ್ಟೇ ಬಿಟ್ರೆ ಅವರು ಕರ್ಣನ್ಗೆ ಏನು ಕೊಡ್ಲಿಲ್ಲ ಅವರು ಕೌರವರು. ಆದ್ರೆ ಕೂಡ ಏನು ಇಲ್ಲ ಅಂದ್ರೂ ಕೂಡ ದಾನ ವೀರಶೂರ ಕರ್ಣ ಅಂತ ಹೆಸರು ತಗೊಂಡ ಆತ. ಈಗಿರೋ ರಾಜಕಾರಣಿಗಳು ಯಾರಿದ್ದಾರೆ ಆತರ? ಇವರೆಲ್ಲ ರಾಜ್ಯಾಂಗವನ್ನ ಓದಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಮಾಡಿದ್ರು ಕೂಡ ಯಾರಿಗೂ ಆ IQ ಲೆವೆಲ್ಸ್ ಅನ್ನೋದಿಲ್ಲ. ಇದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ನಾವು, ಯಾವ್ದು ಶಾಶ್ವತ ಅಲ್ಲ ಅನ್ನೋ ಅಂತಹ IQ ಲೆವೆಲ್ಸ್ ಯಾರಿಗೂ ಇಲ್ಲ. ಈ ದೃಷ್ಟಾಂತದ ಮುಖಾಂತರ ನಾವು ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದಷ್ಟು ಜನಕ್ಕೆ ಇದು ಮುಟ್ಟೋ ಪ್ರಯತ್ನ ಮಾಡಬೇಕು. ಯಾಕೆಂತಂದ್ರೆ ಸಮಾಜದ ವ್ಯವಸ್ಥೆ ಹೇಗಿದೆ ಅಂದ್ರೆ ದುರಸ್ಥಿತಿಗೆ ಹೋಗ್ಬಿಟ್ಟಿದೆ. ಇದನ್ನೊಂದಷ್ಟು ನಾವು ತಿಳಿಯೋ ಪ್ರಯತ್ನ ಮಾಡಿದ್ರೆ ಆವಾಗ ಒಂದಷ್ಟು ಮಾನಸಿಕ ಸ್ಥಿತಿಗಳು, ಆಲೋಚನೆಗಳು ಮತ್ತೆ ಬುದ್ಧಿ ಬದಲಾಗೋ ಸಾಧ್ಯತೆಗಳಿರ್ತವೆ. ನಾವೆಲ್ಲರೂ ಉತ್ತಮ ಸಮಾಜಕ್ಕೋಸ್ಕರ ಮುಂದಿನ ಪೀಳಿಗೆಗಳಿಗೆ ಕೊಡೋ ಅಂತಹ ಪ್ರಯತ್ನವನ್ನ ಮಾಡಬೇಕು ಅಂತಂದ್ರೆ ನಾವು ಕೆಲವೊಂದು ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನ ತಿಳ್ಕೋಬೇಕು. ತಿಳ್ಕೊಂಡ್ರೆ ಅಷ್ಟೇ ಸಾಲದು, ನಾವು ಕೂಡ ಅದನ್ನ ಅಳವಡಿಸ್ಕೊಂಡು ನಮ್ಮ ಮಕ್ಕಳಿಗೆ ಕೂಡ ನಾವು ಹೇಳ್ಕೊಡ್ಬೇಕು. ಆವಾಗ ಮಾತ್ರ ನಾವು ಉತ್ತಮವಾದ ಸಮಾಜವನ್ನ ನೋಡ್ಬೋದು. ಬಿಟ್ರೆ ರಾಮ ಬರ್ತಾನೆ, ಕೃಷ್ಣ ಬರ್ತಾನೆ, ಗೋವಿಂದ ಬರ್ತಾನೆ ಅನ್ನೋ ಕನ್ಸೆಲ್ಲ ಇಟ್ಕೋಬಾರ್ದು.
ಆ ಉದ್ಕಟತನ ಬೇಡ. ಎಲ್ಲ ನಮ್ಮ ಕೈಯಲ್ಲೇ ಇದೆ ಸ್ವಾಮಿ, ಎಲ್ಲ ನಮ್ಗೆ ಕೊಟ್ಟಿದ್ದಾನೆ, ನಮ್ಮ ಕೈಯಲ್ಲೇ ಇದೆ, ನಮ್ಮೊಳಗಡೆ ಕೂತಿದ್ದಾನೆ. ನಾವು ಮಾಡದೆ ಯಾರೋ ಬರ್ತಾನೆ ಅಂತ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮೊದಲು ನಾವು ಬದಲಾಗಬೇಕು. ನಮ್ಮ ಮಕ್ಕಳನ್ನ ನಾವು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೋ ಪ್ರಯತ್ನವನ್ನ ಮಾಡಬೇಕು. ಸಮಾಜಕ್ಕೂ ಒಳ್ಳೆಯದನ್ನೇ ಹೇಳೋ ಪ್ರಯತ್ನವನ್ನ ಮಾಡಬೇಕು. ಅದು ಬಿಟ್ಟು ನಾವು ಸ್ವಾರ್ಥತನದಿಂದ ಮಾಡಿದ್ರೆ ಕೊನೆಗೆ ದುರ್ಯೋಧನ ತರ ಹೆಸರು ಸಿಗತ್ತೆ. ಇಲ್ಲ ನಾನು ಕರ್ಣನ್ ತರ ಇರ್ತೀನಿ ಅಂತಂದ್ರೆ ಚರಿತ್ರೆ ನೀನು ಹೋದ್ರೂ ಕೂಡ ನಿನ್ನ ಹೆಸರು ಹಾಗೆ ಉಳ್ಕೊಳುತ್ತೆ. ಯಾವುದು ಬೇಕು ಅನ್ನೋದು ಇವತ್ತಿನ ರಾಜಕಾರಣಿಯರಾಗ್ಲಿ ಅಥವಾ ಬೇರೆ ಬೇರೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಇರುವಂತವ್ರು ಇದನ್ನ ಅವಲೋಚನೆಯನ್ನ ಮಾಡಿ ಅವರು ಮುಂದಿನ ನಮ್ಮ ಸಮಾಜದ ಭವಿಷ್ಯತ್ತಿಗೋಸ್ಕರ ಒಂದಷ್ಟು ಪರಿಶ್ರಮ ಮಾಡೋದ್ರಿಂದ ಅವರ ಹೆಸರು ಚರಿತ್ರೆಯಲ್ಲಿ ನಿಲ್ಲತ್ತೆ ಅಂತ ಹೇಳ್ತಾ ನಾನು ಆಶಿಸುತ್ತೇನೆ. ನಾವು ಇವತ್ತಿಗೂ ಯಾರಲ್ಲಾದರಲ್ಲೂ ಲೋಭ ಗುಣ ಕಾಣಿಸಿದ್ರೆ ಸಾಕು ನಾವು ಬೈತಾ ಇರ್ತೀವಿ, ಇವನು ದುರ್ಯೋಧನ ಕಣೋ, ಇವನು ದುಷ್ಟ ಬುದ್ಧಿ ಇದೆ ಇವನಿಗೆ, ದುರ್ಯೋಧನ ಅಂತ ಅವನು ಅಂತೇಳಿ ನಾವು ಇವತ್ತಿಗೂ ಸಂಬೋಧಿಸ್ತೀವಿ. ಆ ರೀತಿ ನಾವು 18 ಅಕ್ಷೋಣಿಯ ಸೈನ್ಯನ್ನ ಕಳ್ಕೊಂಡ್ರು. ಅದರಲ್ಲಿ ಎಷ್ಟೋ ಜನ ಚಿತ್ರ ವಿಚಿತ್ರವಾಗಿ ಮರಣವನ್ನ ಹೊಂದಿದ್ರು. ಆಗ ಸ್ವಯಂ ಆಗಿ ಶ್ರೀಹರಿನೇ ಹೋಗಿ ಕೇಳಿದ್ರು, ಏನಂತ, ನೋಡು ದುರ್ಯೋಧನ, ನೀನು ಪೂರ್ತಿ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 5 ಜನಕ್ಕೆ 5 ಊರುಗಳಾದ್ರೂ ಕೊಡು ಅಟ್ಲೀಸ್ಟ್. ಯಾಕಂತಂದ್ರೆ ಧರ್ಮರಾಯ ಅಜಾತ ಶತ್ರು, ಆತನನ್ನ ನೀನು ಶತ್ರು ಭಾವನೆಯಿಂದ ನೋಡ್ಬೇಡ. ಯಾಕಂದ್ರೆ ಧರ್ಮವು ಆತನ ಕಡೆ ಇದೆ. ಹಾಗಾಗಿ ನೀನು 5 ಜನಕ್ಕೆ 5 ಊರುಗಳಾದ್ರೂ ಕೊಡು ಅಂತ ಸಾಕ್ಷಾತ್ ಶ್ರೀಹರಿನೇ ಹೋಗಿ ಕೇಳ್ತಾರೆ. ಯಾರನ್ನ? ದುರ್ಯೋಧನನ್ನ. ಅಷ್ಟೊಂದು ಆಸ್ತಿ ಪಾಸ್ತಿಗಳಿದ್ರು ಕೂಡ ಏನಾದ್ರೂ ಹೆಸರು ಮಾಡದ್ನ? ಏನು ಮಾಡ್ಲಿಲ್ಲ. ಕೊನೆಗೆ ಅವನಿಗೆ ಕುಡಿಯೋದಿಕ್ಕೆ 1 ಲೋಟ ನೀರು ಕೂಡ ಯಾರು ಕೊಡ್ಲಿಲ್ಲ. ನಮ್ಮ ಹತ್ರ ಏನಾದ್ರೂ ಇದೆ ಅಂತಂದ್ರೆ ಸಮಾಜದಲ್ಲಿ ಸಮಾನವಾಗಿ ಹಂಚ್ಕೋಬೇಕು. ಆ ಸಮಾನವಾಗಿ ಹಂಚ್ಕೊಳ್ತಾ ಇದ್ರೆ ಸ್ವಾಮಿ ನಿನಗೆ ಇದಕ್ಕೆ ಯಜಮಾನಿಯಾಗು ಅಂತೇಳಿ ಇನ್ನ ಕೊಡ್ತಾನೆ ಇರ್ತಾನೆ. ಹೇಗೆ ಅಂತಂದ್ರೆ ಈಗ ಬಾವಿಯಲ್ಲಿ ನೀರಿರುತ್ತೆ, ಆ ನೀರನ್ನ ನಾವು ಉಪಯೋಗಿಸ್ತಾ ಇದ್ರೆ ಮತ್ತೆ ಬರ್ತಾನೆ ಇರುತ್ತೆ. ಅದೇ ರೀತಿ ನಮ್ಮ ಹತ್ರ ಏನಾದ್ರೂ ಇದೆ ಅಂತಂದ್ರೆ ಸಮಾಜದಲ್ಲಿ ಸಮಾನವಾಗಿ ಹಂಚ್ಕೋಬೇಕು. ಹಂಚ್ಕೊಂಡಾಗ ನಮ್ಗೆ ಇನ್ನ ನೀನ್ ಇದಕ್ಕೆ ಯಜಮಾನಿ ಆಗು ಅಂತೇಳಿ ಸ್ವಾಮಿ ಕೊಡ್ತಾನೆ ಇರ್ತಾನೆ. रे